ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ. ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಮುಂದಿನ ಭವಿಷ್ಯ ಏನು, ಮತ್ತು ನ್ಯೂ ಕಮರ್ಸ್ಗೆ ಯಾವ ಥರ ಇರುತ್ತೆ ಸ್ಟ್ರಗಲ್ಲು, ಮತ್ತು ಮುಂದೆ ಥಿಯೇಟರ್ಗಳು ಮುಚ್ಚೋಗುತ್ತೆ ಅಂತ ಇದ್ದಾರೆ. ಅದು ನಿಜನೋ ಇಲ್ವೋ ಗೊತ್ತಿಲ್ಲ ನಮಗೂ. ಅದನ್ನು ನಾವೆಲ್ಲ ಕೇಳಿ ಚರ್ಚೆ ಮಾಡಿ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆ ಫಿಲಮ್ಸಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಮತ್ತು ಹೆಚ್ಚಿನ ಆಲ್ಬಮ್ ಸಾಂಗ್ಗಳನ್ನು ನೀಡಿ ತುಂಬ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇವ್ರದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇರ್ಫಾನ್ ಅಂತ. ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ನಮಸ್ಕಾರ ಸರ್, ಇವತ್ತು ಹೇಳಿ ನೀವು ಕನ್ನಡ ಫಿಲಮ್ ಇಂಡಸ್ಟ್ರಿ ಯಾವ ಸ್ಥಿತಿಯಲ್ಲಿದೆ ಅಂತ. ಕನ್ನಡ ಫಿಲಮ್ ಇಂಡಸ್ಟ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿದೆ. ಯಾಕಂದರೆ ಈಗ ನಾವು ನೋಡಿರ್ಬೋದು KGF ಅಂತ ಸಿನಿಮಾ ಒಂದು ಬಂದಮೇಲೆ ಇಡೀ ವರ್ಲ್ಡ್ ತಿರುಗೋ ಥರ ಆಯಿತು ಸಿನಿಮಾ. ಈಗ ನಮ್ಮ ಇಂಡಸ್ಟ್ರಿ ಕಡೆ ನೋಡೋ ಥರ ಆಯಿತು. ಮುಂಚೆ ಕನ್ನಡ ಇಂಡಸ್ಟ್ರಿ ಅಂದರೆ ಕನ್ನಡ ಸಿನಿಮಾನೂ ಇದೆಯಾ ಅನ್ನೋ ಥರ ಇತ್ತು ಆ ಕಡೆ. ಬಟ್ ಒಂದು KGF ಇಂದ ಕನ್ನಡ ಇಂಡಸ್ಟ್ರಿ ಭಾಳ ಮುಂದುವರೆದಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನಿಲ್ಲ. ಬಟ್ ಏನಂದರೆ ಹೊಸಬ್ರು ಸಿನಿಮಾ ಒಂದು ಓಡ್ತಿಲ್ಲ ನಮಗೆ. ಹೊಸ ಪ್ರತಿಭೆಗಳು ಏನೋ ಅವ್ರು ಕನ್ಸಿಟ್ಕೊಂಡು ಒಂದು ಸಿನಿಮಾ ಮಾಡ್ತಿದ್ದಾರೆ, ಬಟ್ ಅವ್ರ ಸಿನಿಮಾಗಳು ಓಡ್ತಿಲ್ಲ. ಈಗ ಅದು ಒಂದು ಸಮಸ್ಯೆ ಇದೆ ಅಷ್ಟೇ. ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಕನ್ನಡ ಫಿಲಮ್ ಇಂಡಸ್ಟ್ರಿ ಒಳ್ಳೆ ಸ್ಥಿತಿಯಲ್ಲಿದೆ ಅಂತ. ಈಗ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋಂಥವ್ರು, ಒಂದು ಡೈರೆಕ್ಷನ್ ಒಂದು ಮೂವಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ಡೈರೆಕ್ಷನ್ ಎಷ್ಟು ಇಂಪಾರ್ಟೆಂಟು ಅಂದರೆ, ಈಗ ಮನುಷ್ಯನಿಗೆ ಹೃದಯ ಇಂಪಾರ್ಟೆಂಟು, ಆ ಥರ ಒಂದು ಸಿನಿಮಾಗೆ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಂದು ಡೈರೆಕ್ಷನ್ ಅಂದರೆ ಒಂದು ಟೋಟಲ್ ಇಡೀ ಒಂದು ಟೀಮ್ನ ಕರ್ಕೊಂಡು ಒಬ್ಬ ಡೈರೆಕ್ಟ್ರು ಸಿನಿಮಾ ಒಂದೇನೋ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಥರ ಒಂದು ಸಿನಿಮಾ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಟೀಮ್ನ ಒಂದೇ ಕಡೆ ನಾವು ಕರ್ಕೊಂಡು ಒಂದು ಸಿನಿಮಾ ಥರ ಒಂದು ಬೇರೆ ಜಗತ್ತನ್ನ ಕ್ರಿಯೇಟ್ ಮಾಡಿ ಸಿನಿಮಾ ಮಾಡಬೇಕು ಅಂದರೆ ಭಾಳ ಆ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ಈಗ ನಿರ್ಮಾಪಕರದ್ದು ಅವ್ರು ಭಾಳ ಅವ್ರದ್ದು ಒಂದು ಇದು ಜಾಸ್ತಿ ಇರುತ್ತೆ. ಅವ್ರದ್ದು ಒಂದು ಸಪೋರ್ಟ್ ಭಾಳ ಬೇಕೇ ಬೇಕು. ಆದರೆ ಡೈರೆಕ್ಷನ್ ಏನಂದರೆ ಡೈರೆಕ್ಟರ್ ಅಂದರೆ ಅದಕ್ಕಿಂತ ಇಂಪಾರ್ಟೆಂಟು. ಯಾಕಂದರೆ ಸಿನಿಮಾ ಈಗ ನಾವು ಏನೋ ಒಂದು ಚಿಕ್ಕದಾಗಿ ಕತೆ ಮಾಡಿರ್ತೀವಿ. ಆ ಚಿಕ್ಕದ ಕಥೆಯಲ್ಲೇ ಇದು ನಾವು ಕೇಳಿದ ತಕ್ಷಣ ಇದು ಇಷ್ಟೇನಾ ಅನಿಸುತ್ತೆ. ಆದರೆ ಡೈರೆಕ್ಟ್ರು ಅದೇನೇ ಬಿಲ್ಡ್ ಮಾಡಿ ದೊಡ್ಡದಾಗಿ ಮಾಡಿ ಇಷ್ಟು ಇದು ಈ ಥರ ಇದ್ದಿದ್ದ ಕತೆ ಇದು ಸಿನಿಮಾ ಅನ್ನೋ ಥರ ಅಂದರೆ ಅಷ್ಟು ಇಂಪಾರ್ಟೆಂಟು ಡೈರೆಕ್ಷನ್ ಇರುತ್ತೆ ಕೆಲಸ. ಸರ್, ಈಗ ಡೈರೆಕ್ಷನ್ ಬಗ್ಗೆ ನೀವು ಪೂರ್ತಿಯಾಗಿ ಹೇಳಿದ್ರಿ. ಈಗ ನ್ಯೂ ಕಮರ್ಸ್ ಬರ್ತಾರಲ್ವ, ಅವ್ರಿಗೆ ಯಾವ ಥರ ಸ್ಟ್ರಗಲ್ ಇದೆ? ಈಗ ಅವರು ಒಂದು ಮೂವಿನ ಡೈರೆಕ್ಷನ್ ಮಾಡಬೇಕು, ಪ್ರೊಡ್ಯೂಸರ್ ತಗೊಂಡ್ಬಿಟ್ಟು ಮಾಡಬೇಕು ಅಂದರೆ ಅವ್ರಿಗೆ ಯಾವ ಥರ ಸ್ಟ್ರಗಲ್ಸ್ ಇರುತ್ತೆ? ನ್ಯೂ ಕಮರ್ಸ್ ಅಂದರೆ ಈಗ ಆ್ಯಕ್ಚುಲಿ ನಾವೂ ಏನು ತುಂಬ ಸಿನಿಮಾ ಮಾಡಿದ್ದೀವಿ ಆ ಥರ ಏನಿಲ್ಲ. ಇನ್ನು ನಾವು ಕಲಿತಾ ಇದ್ದೀವಿ, ಇನ್ನು ನಾವು ನ್ಯೂ ಕಮರ್ಸೇನೆ. ಬಟ್ ನಮಗೆಲ್ಲ ಈಗ ಏನು ಅನಿಸುತ್ತೆ ಅಂದರೆ ಈ ಸಿನಿಮಾ ಅಲ್ಲಿ ಆ ಸಿನಿಮಾ ಹಂಗೆ ಓಡ್ತಿದೆ, ಇಲ್ಲಿ ಇಷ್ಟೊಂದು ಚೆನ್ನಾಗಿ ಓಡ್ತಿದೆ, ಈ ಪ್ಯಾನ್ ಇಂಡಿಯಾ ಮೂವಿ ಸಕ್ಸಸ್ ಆಯಿತು, ಈ ಥರ ಒಂದೆಲ್ಲ ಇರ್ತವೆ. ಆ ಥರ ನಾವು ನೋಡಿದಾಗ ಇಷ್ಟೇನ ಈಸಿ ಸಿನಿಮಾ ಇಂಡಸ್ಟ್ರಿ, ನಾವು ಒಂದು ಸಿನಿಮಾ ಮಾಡಿಬಿಡ್ಬೋದು, ಲೋ ಬಜೆಟ್ ಈಗ ನಡೀತಿರೋದು ಲೋ ಬಜೆಟ್ ಸಿನಿಮಾ ಮಾಡಿ ಹೈಲೈಟ್ ಆಗ್ಬೋದು ಅನ್ನೋ ಥರ ಇರುತ್ತೆ. ಆ ಮೂಮೆಂಟಲ್ಲಿ ನೀವು ನೋಡ್ಬೋದು ಲವ್ ಮಾಕ್ಟೇಲ್ ಅಂತ ಒಂದು ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಹೇಳಿದ್ರು, ನಂದು ಲೋ ಬಜೆಟ್ ಸಿನಿಮಾ ಅಂತ ಹೇಳಿದ್ರು. ಬಟ್ ಅದು ಲಾಕ್ಡೌನ್ ಟೈಮಲ್ಲಿ ರಿಲೀಸ್ ಆಯಿತು. ಆದರೂ ಅದು OTT ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಓಡ್ತು. ಸೊ ಆ ಥರದ್ದು ನಾವು ಏನಾರು ಒಂದು ಮಾಡ್ಬೋದಲ್ಲ ಅಂತೇಳಿ ಎಲ್ಲರೂ ನ್ಯೂ ಕಮರ್ಸ್ ಏನಂತಾರೆ ಅದೇ ಥರ ಒಂದು ಸಿನಿಮಾ ಮಾಡೋಂತ ಬಂದಿದ್ದಾರೆ. ಬಟ್ ಏನಂದರೆ ಅವ್ರಿಗೆ ಈಗ ನನಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳೋದು, ಈಗ ಸಿನಿಮಾ ನೀವು ಎಷ್ಟು ಲೋ ಬಜೆಟಲ್ಲೇ ಮಾಡಿ ಆ ಲೋ ಬಜೆಟ್ಗೆ ಹಾಕೋ ದುಡ್ಡನ್ನು ಪ್ರಮೋಷನ್ಗೆ ಅವರು ಇಡಬೇಕು. ಸಿನಿಮಾ ರಿಲೀಸ್ ಆದ ತಕ್ಷಣ ಓಕೆ ರಿಲೀಸ್ ಆಗಿದೆ, ರಿಲೀಸ್ ಆದಮೇಲೆ ನಾವು ಏನೂ ಪ್ರಮೋಷನ್ ಮಾಡಿಲ್ಲ ಅಂದರೆ ನಾವು ಯಾರಿಗಾರು ಹೇಳಿದ್ರು ಸರ್ ನಮ್ಮದು ಒಂದು ಸಿನಿಮಾ ಆಗಿದೆ, ರಿಲೀಸ್ ಆಗಿತ್ತು ಸಿನಿಮಾ ಅಂದರೆ ಹೌದಾ ಎಲ್ಲಿ ಯಾವ ಥಿಯೇಟ್ರಲ್ಲಿ ಎಲ್ಲಿ ಬಂದಿತ್ತು ಅಂತಾರೆ. ಹೌದು, ಯಾಕಂದರೆ ಅವ್ರಿಗೆ ಗೊತ್ತೇ ಇರಲ್ಲ. ಈಗ ನಾವು ಎಷ್ಟು ಸಿನಿಮಾ ಎಷ್ಟು ನಾವು ಲೋ ಬಜೆಟಾಗಿ ಮಾಡ್ತೀವೋ ಅಷ್ಟೇ ಒಂದಷ್ಟು ತೊಗೊಂಡು ಪ್ರಮೋಷನ್ಗೆ ಇಡಬೇಕು. ಪ್ರಮೋಷನ್ಗೆ ಇಟ್ಟರೆ ಏನಾಗುತ್ತೆ, ಒಂದು 4-5 ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ನೋಡಿ ಉತ್ತರ ಕರ್ನಾಟಕ ಸೈಡ್ ನೀವು ಈ ಯೂಟ್ಯೂಬರ್ಸ್ಗಳು ಸಣ್ಣ ಕಂಟೆಂಟ್ ಇಟ್ಕೊಂಡು ಒಳ್ಳೊಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಂದಷ್ಟು ಚೆನ್ನಾಗಿ ನೋಡಿ ಅವರು ಎಲ್ಲ ಮನೆ ಮಾತಾಗಿದ್ದಾರೆ ಅವ್ರು. ಹೌದು. ಈಗ ಅವ್ರು ಯಾರಿಗೆ ಗೊತ್ತಿಲ್ಲ. ನಾವ್ ಇಷ್ಟೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡೋರು, ಸಿನಿಮಾದಲ್ಲಿ ಮಾಡ್ತಿರೋರು, ನಾವ್ ಯಾರಿಗೆ ಕೇಳಿದ್ರೆ ಹೌದಾ ನೀವು ಸಿನಿಮಾದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಬಟ್ ಅವ್ರು ಮನೆ ಮಾತಾಗಿದ್ದಾರೆ, ಎಲ್ರಿಗೂ ರೀಚ್ ಆಗಿದ್ದಾರೆ ಅವರು. ಸೊ ಅಂಥವ್ರ ಹತ್ರ ನ್ಯೂ ಕಮರ್ಸ್ ಸಿನಿಮಾ ಮಾಡೋರು ಹೋಗ್ಬೇಕು, ಹೋಗಿ ಆ ಕಲಾವಿದರನ್ನು ನಾವು ಅವ್ರನ್ನೂ ಯೂಸ್ ಮಾಡ್ಕೊಂಡು ಅವರಿಂದ ನಾವು ಪ್ರಮೋಷನ್ ತಗೋಬೇಕು ಅಂಥವ್ರ ಹತ್ರ. ಈಗ ನೀವು ನೋಡ್ತಿರ್ಬೇಕು ರೀಲ್ಸ್ 20 ಸೆಕೆಂಡ್ ರೀಲ್ಸ್ ಮಾಡಿದ್ರೆ ಹೈಲೈಟ್. ಈಗ ಈಗ ಏನು ಮಾಡೋಕ್ಕಾಗಲ್ಲ. ಆ ರೀಲ್ಸ್ ಅವ್ರಿಗೂ ನಾವು ಆ ಸಿನಿಮಾ ನಮ್ದು ಏನಾರ ಪ್ರಚಾರ ಇದ್ದಿದ್ರೆ ಅವರು ನಾವು ಬಳಕೆ ಮಾಡ್ಕೋಬೇಕು. ಈ ಥರದ್ದು ನಾವು ಮಾಡ್ಕೊಂಡು ಸಿನಿಮಾ ಸ್ವಲ್ಪ ಪ್ರಮೋಷನ್ ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿ ನ್ಯೂ ಕಮರ್ಸ್ ಮಾಡಿದ್ರು ಓಡ್ಬೋದು.
ಅಂದ್ರೆ ಸಿನಿಮಾ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಸರ್ ಇವಾಗ ನ್ಯೂ ಕಮರ್ಸೇ ತಗೊಳ್ಳಿ, ಈಗ ಫಿಲಮ್ ಮಾಡಿಬಿಟ್ರು, ಪ್ರೊಡ್ಯೂಸರ್ ಅವ್ರು ಒಪ್ಕೊಂಡ್ರು, ಫಿಲಮ್ನು ಕಂಪ್ಲೀಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ರು, ಎಲ್ಲ ಆಯಿತು. ರಿಲೀಸಿಂಗ್ ಟೈಮಲ್ಲಿ ಯಾವ ಥರ ಇರುತ್ತೆ ಅವ್ರಿಗೆ ಸ್ಟ್ರಗಲ್? ಇವಾಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಸಿಗೋದೇ ಇಲ್ಲ, ಕೆಲವೊಂದು ಥಿಯೇಟ್ರಲ್ಲಿ ಹಾಕೋಕ್ಕಾಗಲ್ಲ. ನೀವೇ ಹೇಳಿದ್ರೆ ಅವ್ರಿಗೆ ಯಾರಿಗೆ ಗೊತ್ತೇ ಇರಲ್ಲ. ಇವಾಗ ನಿಮ್ದೊಂದು ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಅದೇ ಯಾವ ತರ ಅವಾಗ ಮಾಡ್ಬೇಕಾಗತ್ತೆ ನಾವು? ಇದು ಯಾವ ತರ ಅಂದ್ರೆ, ಈಗ ಹಂಚಿಕೆದಾರರು ಕೆಲವರೆಲ್ಲ ಮುಂಚೆ ನಾನು ಕೇಳ್ಪಟ್ಟಿದ್ದೇನಂದ್ರೆ, ಸಿನಿಮಾ ಕೂತ್ಕೊಂಡು ಒಂದು ಇದರಲ್ಲಿ ಪ್ರೀಮಿಯರ್ ಶೋ ತರ ಮಾಡಿ ಬರೀ ಡಿಸ್ಟ್ರಿಬ್ಯೂಟರ್ ಮಾತ್ರ ಸಿನಿಮಾ ತೋರಿಸ್ತಾ ಇದ್ರು. ಬಟ್ ಈಗಲೂ ಅದು ನಡೀತಾ ಇದೆ ಬಿಡಿ, ದೊಡ್ಡ ದೊಡ್ಡ ಬ್ಯಾನರ್ ಇರೋ ಸಿನಿಮಾಗಳು ಎಲ್ಲ ಮಾಡ್ತಾ ಇದಾರೆ. ನ್ಯೂ ಕಮರ್ಸ್ ಅಂದ ತಕ್ಷಣ ಎಲ್ಲ ಹೌದಾ ಯಾವ್ದಮ್ಮ ಸಿನಿಮಾ ಏನ್ ಬಜೆಟ್ ಅಮ್ಮ ಅಂತಾರೆ, ಸುಮ್ಮನೆ ಒಂದು ಮಾತಾಡ್ಕೊಂಡು ಆಯ್ತು ಮಾಡೋಣ ನೋಡಮ್ಮ ಅಂತ ಮಾತಾಡ್ತಾರೆ. ಬಟ್ ಏನಂದ್ರೆ ಅವ್ರಿಗೆಲ್ಲ ಥಿಯೇಟರ್ಗಳು ಸಿಗಲ್ಲ. ಸಿಕ್ಕಿದ್ರೆ ಅವ್ರಿಗೆ ಶೇರಿಂಗ್ ಬಹಳ ಕಡಿಮೆ ಇರುತ್ತೆ, ಶೇರಿಂಗ್ ಆಪ್ಷನ್ ಇದು ಬಹಳ ಕಡಿಮೆ ಇರುತ್ತೆ. ಇನ್ ಕೆಲವ್ರು ಈಗ ಬರ್ತಿರೋರು ಏನ್ ಮಾಡ್ತಾರೆ, ಓನ್ ಬ್ಯಾನರ್, ನಾನೇ ಓನ್ ಬ್ಯಾನರ್ ಆಗಿ ಮಾಡ್ತಾ ಇದ್ದೀನಿ, ಓನ್ ಬ್ಯಾನರ್ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತೇಳಿ ಅವರೇ ಒಂದಷ್ಟು ಥಿಯೇಟರ್ಗಳು ತಗೊಂಡು ಅವ್ರದೇ ಒಂದಷ್ಟು ಕಡೆ ಎಲ್ಲ ಸಿನಿಮಾ ರಿಲೀಸಿಂಗ್ ಮಾಡ್ಕೊಂತ ಇದೆ. ಅದೇ ಏನಂದ್ರೆ ಸಿನಿಮಾದಲ್ಲಿ ಒಂದ್ ಏನಾರ ಒಂದು ಹಿಟ್ ಆಗ್ಬೇಕು. ಇಲ್ಲ ಸಿನಿಮಾದಲ್ಲಿ ಒಂದ್ ಯಾವ್ದಾರ ಒಂದು ಕಂಟೆಂಟ್ ಅಂದ್ರೆ ಒಂದ್ ಸಾಂಗ್ ಆಗ್ಲಿ, ಈ ಸಿನಿಮಾದಿಂದ ಇದು ಈ ಸಿನಿಮಾ ಸಾಂಗ್, ಇದು ಈ ಸಿನಿಮಾದ ಕಂಟೆಂಟ್ ಅಂತ ಗೊತ್ತಾದ್ರೆ ಡಿಸ್ಟ್ರಿಬ್ಯೂಟರ್ ಕೂಡ ನಮ್ಮ ಹತ್ರ ಕೇಳ್ತಾರೆ, ಓ ಇಲ್ಲ ಸರ್ ಇದು ಯಾವ್ದು ಸಾಂಗ್ ಚೆನ್ನಾಗಿರಂಗಿದೆ, ಓ ಇದು ಟ್ರೈಲರ್ ಚೆನ್ನಾಗಿದೆ, ಈ ತರದ್ ಏನಾರ ಒಂದು ಹೈಲೈಟ್ ಆಗ್ಬೇಕು. ಈಗ ರೆಕಗ್ನೈಸ್ ಇಲ್ದಲ್ಲೇ ಯಾರು ಕೂಡ ಬರಲ್ಲ ನಮ್ಮ ಹತ್ರ ಅಲ್ವಾ. ಅದು ಏನೋ ಮಾಡಕ್ಕಾಗಲ್ಲ, ಅದು ಬೆಳೆಯೋವರೆಗೂ ಏನೋ ಅವ್ರಿಗೆ ಏನಾರ ಅಂದ್ರೆ ಕಂಟೆಂಟ್ ಹೈಲೈಟ್ ಆಗ್ಬೇಕು, ಅದ್ರಲ್ಲಿ ಡಿಸ್ಟ್ರಿಬ್ಯೂಟರ್ ಸಿಗ್ಬೇಕು. ಇಲ್ಲ ಅಂದ್ರೆ ಅವ್ರ ಓನ್ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡ್ಕೋಬೇಕು. ಇವಾಗ ನಾವು ಫಿಲಮ್ ಎಷ್ಟು ಮಾಡ್ತೀವಿ ಅನ್ನೋದಕ್ಕಿಂತ ಡಿಸ್ಟ್ರಿಬ್ಯೂಟರ್ನ ಅಷ್ಟೇ ಅಪ್ರೋಚ್ ಮಾಡೋದು ಇಂಪಾರ್ಟೆಂಟ್ ಅಂತ ಬಹಳ ಇಂಪಾರ್ಟೆಂಟ್. ಸರ್ ಇವಾಗ ನೀವು ಎಷ್ಟೊಂದು ಆಲ್ಬಮ್ ಸಾಂಗ್ ಮಾಡಿದ್ದೀರಾ, ಆಲ್ಬಮ್ ಸಾಂಗ್ ಈಗ ಬರ್ತಾ ಇದೆ, ಅದ್ರದ್ದು ಪರಿಸ್ಥಿತಿ ಏನು, ಸ್ಟೇಟಸ್ ಆಲ್ಬಮ್ ಸಾಂಗ್ದು? ಏನಿಲ್ಲ, ನಾನು ಆಲ್ಬಮ್ ಸಾಂಗ್ ಸ್ಟಾರ್ಟ್ ಮಾಡಿದಾಗ ನನಗೂ ರೆಕಗ್ನೈಸ್ ಬೇಕಾಗಿತ್ತಲ್ಲ, ಏನಾರ ಮಾಡಿ ರೆಕಗ್ನೈಸ್ ಆಗಬೇಕು ಅನ್ನೋ ಥರ ಇತ್ತು ಅವಾಗೆಲ್ಲ. ಸೊ ಹಾಗಾಗಿ ನಾನು ಒಂದಷ್ಟು ಸಾಂಗ್ಗಳೆಲ್ಲ ಮಾಡಿ ನೋಡಿದೆ. ಅದರಲ್ಲಿ ಲಾಭ ಮತ್ತೆ ರೆಕಗ್ನೈಸ್ ಆಗೋದಂತೂ ಗ್ಯಾರಂಟಿ. ಅಂದ್ರೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಮಾತ್ರ, ನಾವೇನು ಸುಮ್ಮನೆ ಒಂದೇನೋ ಒಂದು ಸಾಂಗ್ ಮಾಡಿ ನಾವು ಮಾಡೋದಲ್ಲ. ನಮ್ಮಲ್ಲಿ ಏನಾದ್ರು ಒಂದು ಟ್ಯಾಲೆಂಟ್ ಇದ್ರೆ ಜನ 100% ನಮಗೆ ಸಾಥ್ ಕೊಡ್ತಾರೆ, ನೋಡ್ತಾರೆ. ಆದ್ರೆ ಏನಂದ್ರೆ ನಮಗೆ ನೋಡಿದ ತಕ್ಷಣ ಅಷ್ಟು ಓಡುತ್ತೆ ಇಷ್ಟು ಓಡುತ್ತೆ ಅದರ ಸುಳ್ಳು. ಜನಕ್ಕೆ ಇಷ್ಟ ಆಗ್ಬೇಕಲ್ಲ. ಹೌದೌದು. ಇಷ್ಟ ಆಗಿ ವ್ಯೂಸ್ ಆಗ್ತಿದೆ ಅಂದಾಗ ಅವಾಗ ಏನಾಗುತ್ತೆ, ಅವ್ರಿಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಆಗ್ಲಿಲ್ಲ, ಕೆಲವ್ರು ಏನ್ ಮಾಡ್ತಾರೆ, ಒಂದ್ ಮಾಡ್ತಾರೆ, 2 ಮಾಡ್ತಾರೆ, ಯಾಕೋ ವ್ಯೂಸ್ ಆಗ್ತಿಲ್ಲ, ಏನು ಸಮಸ್ಯೆ ಹಂಗೆ ಅಂತ ಕೆಲವ್ರು ಕೈ ಬಿಟ್ಬಿಡ್ತಾರೆ. ಆದ್ರೆ ಅವರಲ್ಲಿ ನಮ್ಮಲ್ಲಿ ಏನಿದೆ, ಯಾಕೆ ಓಡ್ತಿಲ್ಲ ಅನ್ನೋ ತರ ಯಾರು ಅವ್ರು ಚೇಂಜಸ್ ಮಾಡ್ಕೋಬೇಕು. ಈಗ ಅವ್ರೇನೋ ಜನ ನೋಡ್ತಿಲ್ಲ ಅಂತಾರೆ. ಈಗ ನೀವೇನಾರ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಹಾಕ್ತಾಗ ಇಲ್ಲಿ ಯಾಕೋ ಜನ ನೋಡ್ತಿಲ್ಲ ಅಂತಾರೆ. ಹೌದು, ಜನ ನೋಡ್ತಾರೆ, ಆದ್ರೆ ನಮ್ಮಲ್ಲಿ ಏನ್ ತಪ್ಪಿದೆ ಅದು ಯಾರು ಇದ್ ಮಾಡಲ್ಲ. ಸೊ ಅದನ್ನೆಲ್ಲ ತಿತ್ಕೊಂಡು ಇದೆ ಆಲ್ಬಮ್ ಸಾಂಗ್ ಮಾಡೋರ್ಗು ಒಳ್ಳೊಳ್ಳೆ ಈಗ ತುಂಬಾ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ನೋಡೋಣ, ಈಗ ನಾನು ಇನ್ನೊಂದು ನೆಕ್ಸ್ಟ್ ಬರೋ ಮಂತ್ ಅಲ್ಲಿ ಒಂದು ಸಾಂಗ್ ಮಾಡ್ತಾ ಇದ್ದೀನಿ. ಹೌದಾ? ಬಿಡ್ತೀನಿ. ನಾನ್ ಕೇಳ್ಪಟ್ಟೆ ನೀವು ಈಗ ಪ್ರೆಸೆಂಟ್ ಮೇಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸುರೇಶ್ ಬಾಬು ಸರ್ ಅವ್ರಿಗೆ ಒಂದು ಸಾಂಗ್ ಆಲ್ಬಮ್ ಸಾಂಗ್ ಮಾಡಿದ್ರಿ ಅಂತ. ಅದು ಬೇಕಾಗಲ್ಲ. ಇಲ್ಲ, ಅದು ಹೇಳಿ ನಮ್ಮ ವೀಕ್ಷಕರಿಗೂ ಗೊತ್ತಾಗುತ್ತೆ. ಅದು ನಮ್ಮ ಊರಲ್ಲಿ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಸ್ಕೂಲ್ ಲೈಫಿಂದಾನು ಅವರು ನಾವು ಚಿಕ್ಕ ಹುಡುಗರಿದ್ದಾನು ನೋಡ್ತಿದ್ವಿ ಅವ್ರಿಗೆ. ನಮ್ಮ ಸ್ಕೂಲಿಗೆಲ್ಲ ಬಂದು ಚಾಕ್ಲೇಟ್ ಕೊಡೋದು, ಆಮೇಲೆ ಕಾಲೇಜಿಗೆ ಆ ಥರ ನಾನು ಅವ್ರಿಗೆ ಏನೋ ಒಂದು ಇದು ಅವ್ರ ಮೇಲೆ ಅಭಿಮಾನ. ಹಾಗಾಗಿ ನನಗೆ ಒಂದು ಸಾಂಗ್ ಮಾಡ್ಕೊಡಿ ಅಂತ ಹೇಳಿದಾಗ ಪ್ರಚಾರಕ್ಕೆ ಅಂತ ಅವಾಗ ಇದಕ್ಕೆ ನಿಂತಿದ್ರು ಅವರು ಎಲೆಕ್ಷನ್ ಅಲ್ಲಿ. ಸೊ ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡ್ಕೊಟ್ಟಿದ್ದೆ, ಅದಷ್ಟೇ. ಅದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಹೌದೌದು, ನಮ್ಮ ಊರಲ್ಲೆಲ್ಲ ಹೇಳ್ತಾರೆ, ಬಹಳ ಚೆನ್ನಾಗಿ ಕೇಳಿದ್ದಾರೆ. ಇವಾಗ ನೀವು ಸಡನ್ ಆಗಿ ಯಾವ್ದು ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಅಲ್ಲಿ? ಅಟ್ ಪ್ರೆಸೆಂಟ್ ನಾನು ಉಶ್ ಅಂತ ಒಂದು ಮೂವಿ ಮಾಡ್ತಾ ಇದೀನಿ. ಅದು ತುಂಬಾ ಚೆನ್ನಾಗಂದ್ರೆ ಸಕ್ಕತ್ತಾಗಿದೆ. ನನಗೆ ಸಬ್ಜೆಕ್ಟ್ ಕೇಳಿದ ತಕ್ಷಣ ಬಹಳ ಇಷ್ಟ ಆಗುತ್ತೆ. ಉಶ್ ಆಲ್ರೆಡಿ ಬಂದಿದ್ಯಲ್ವಾ? ಅದು ಇಶ್ ಅಂತ, ಇದು ಉಶ್ ಅಂತ. ಆ ತರ ಇದು. ಅದು ದಯಾನಂದ್ ಸ್ವಾಮಿ ಅಂತ ಡೈರೆಕ್ಷನ್, ಮತ್ತೆ ಅವ್ರದೇ ಬ್ಯಾನರ್ ಅಲ್ಲಿ ಸಾಯಿ ಅಂತೇಳಿ ಅವ್ರದೇ ಬ್ಯಾನರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಆಮೇಲೆ ಇದಕ್ಕೆ ಸುರೇಶ್ ಮತ್ತೆ ರಾಜೇಂದ್ರ ಅವರು ಸಹ ನಿರ್ಮಾಪಕರಾಗಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ನೋಡಿ, ಈ ತರ ನಾನು ಇದು ಆಗಿದ್ರೆ ನಾನೇ ಒನ್ ಆಫ್ ದಿ ನಾನು ಏನಂತ ಇಲ್ಲ, ಒಟ್ಟಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೆ. ಅದೇ ಸಿನಿಮಾ ಒಂದ್ಮೇಲೆ ನೀವು ನೋಡ್ಬೇಕು. ಬಟ್ ಬಹಳ ಅದ್ದೂರಿಯಾಗಿ ಇದು ಅದೇನಂದ್ರೆ ಬಹಳ ಅರ್ಜೆಂಟ್ ಅಲ್ಲಿ ಇದಾರೆ ಅವ್ರು. ಈಗ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿ ನವೆಂಬರ್ 1 ಇಲ್ಲ ಅಂದ್ರೆ ಅಕ್ಟೋಬರ್ ರಿಲೀಸ್ ಮಾಡ್ಬೇಕು ಅಂತ ಆಲ್ರೆಡಿ ನಡೆದಿದೆ ಪ್ಲಾನಿಂಗ್. ಸರ್, ಈಗ ನ್ಯೂ ಫಿಲಮ್ಸ್ ರಿಲೀಸ್ ಆಗುತ್ತೆ,
ರಿಲೀಸ್ ಆದ್ಮೇಲೆ ನಾವು ಇನ್ನೇನೊಂದು ವಾರಕ್ಕೆ ಟೆಲಿಗ್ರಾಮಲ್ಲಿ ಬರುತ್ತೆ, ಬಿಡಪ್ಪ ಯಾಕೆ ಥಿಯೇಟ್ರಿಗೆ ಹೋಗೋಣ, ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋದು ಏನಕ್ಕೆ ಅಂತ ಅಂತೀವಿ. ಅದ್ರ ಬಗ್ಗೆ ನಿಮ್ದು ಏನು ಒಪಿನಿಯನ್ ಸರ್? ಅಂದ್ರೆ ಏನಂದ್ರೆ ಈಗ ನೋಡಿ, ಈಗ ಏನೇ ಇದ್ರು ಜನ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೇ ನೋಡ್ತಾರೆ. ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಸಿನಿಮಾ ಅಂದ್ರೆ ನೋಡೇ ನೋಡ್ತಾರೆ. ಆದ್ರೆ ನಮಗೆ ಟೆಲಿಗ್ರಾಮ್ ಅದೆಲ್ಲ ಬಂದಾಗಲಿಂದ ಬಟ್ನಲ್ಲಿ ಬಹಳ ಕಷ್ಟ. ಯಾಕಂದ್ರೆ ಪ್ರೊಡ್ಯೂಸರ್ ಅಷ್ಟೊಂದು ಕೋಟಿ ಹಾಕಿ ಸಿನಿಮಾ ಮಾಡ್ತಾ ಇದ್ದಾನೆ. ತುಂಬಾ ಕಷ್ಟ ಪಾಪ ಅವ್ರಿಗೆ. ಹೆಂಗೆ ಏನಪ್ಪ ಇದು ಬಂದು ಅವ್ರು ಎಷ್ಟೋ ವರ್ಷದಿಂದ ಸಿನಿಮಾ ಮಾಡ್ತಿರ್ತಾರೆ, ಎರಡೇ ದಿನ ಟೆಲಿಗ್ರಾಮ್ ಬಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ಈಗ ನಮ್ಮ ಇದ್ರಲ್ಲೆಲ್ಲ ನೋಡಿ, ಅದೆಲ್ಲ ಅವಾಗೆಲ್ಲ ಟಿಕ್ ಟಾಕ್ ಅದು ಇದು ಬ್ಯಾನ್ ಆಯ್ತು. ಅದೇ ತರ ಇದ್ರ ಇಲ್ಲಿ ಯಾಕೆ ಬ್ಯಾನ್ ಆಗ್ಬಾರ್ದು ಅನ್ನೋ ತರ ಇದೆ ಅಷ್ಟೇನೆ. ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಬ್ಯಾನ್ ಮಾಡೋದ್ರೆ, ಇವೆಲ್ಲ ಬ್ಯಾನ್ ಮಾಡಿದ್ರೆ ನಮ್ಮಂತವ್ರು ಒಂದ್ 3 ಊಟ ಮಾಡ್ಬೋದು ಸಿನಿಮಾದವ್ರು. ಸರಿ, ಇವಾಗ ಇಷ್ಟೆಲ್ಲ ಸ್ಟ್ರಗಲ್ ಇದೆ ಅಲ್ವಾ, ಮುಂದೆ ಥಿಯೇಟ್ರ್ಗಳೇನಾದ್ರೂ ಸ್ಟಾಪ್ ಆಗುತ್ತಾ? ಆ ಥರ ಏನಾದ್ರು ಸಾಧ್ಯತೆ ಇದೆಯಾ? ಇಲ್ಲ, ಸ್ಟಾಪ್ ಏನಾಗಲ್ಲ ಸರ್. ಬಟ್ ಏನಂದ್ರೆ ಜನ ಈಗ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ. ಹೌದು, 20 ಸೆಕೆಂಡ್ 25 ಸೆಕೆಂಡ್ ರೀಲ್ಸಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈಗ ಅದನ್ನೆಲ್ಲ ಮೀರಿಸಿ ನಾವು ಥಿಯೇಟ್ರಿಗೆ ಕರ್ಕೊಂಡ್ಬರ್ಬೇಕು ಅಂದ್ರೆ ಹೌದು, ಅವ್ರಿಗೆ ಕಷ್ಟ. ನಾನು ಹೇಳ್ದಂಗೆ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಏನಾರು ಒಂದು ಕಂಟೆಂಟ್ ಹೈಲೈಟ್ ಆಗ್ಬೇಕು. ಇಲ್ಲ ಅಂದ್ರೆ ಜನ ಫೋನಲ್ಲೇ ಟೆಲಿಗ್ರಾಮಲ್ಲೆಲ್ಲ ಬಂದ್ಬಿಡುತ್ತೆ ಅಂತೇಳಿ ಜನ ಭಾಳ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆದ್ರೂ ಥಿಯೇಟ್ರು ಮಾತ್ರ ಕ್ಲೋಸ್ ಆಗಲ್ಲ. ಈಗ ಆಲ್ರೆಡಿ ಜನ ಮೊಬೈಲ್ಗೂ ಬೇಜಾರಾಗಿದ್ದಾರೆ. ರೀಲ್ಸ್ ಏನ್ ನೋಡೋದು ಅದೇ ಬರ್ತಿರುತ್ತೆ ಅಂತ. ಮತ್ತೆ ಮತ್ತೊಂದು ಕಾಲ ಅನ್ನೋ ತರ ಬಂದೇ ಬರುತ್ತೆ. ಸಿನಿಮಾ ಓಡುತ್ತೆ ಥಿಯೇಟರ್ ಅಂತ ನಂಬಿಕೆ ಇದೆ. ಬಟ್ ಏನಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ತುಂಬಾ ಥಿಯೇಟರ್ಗಳು ಬಂದಾಗ್ತಾ ಇದೆ. ಯಾಕಂದ್ರೆ ದೊಡ್ಡ ಸಿನಿಮಾಗಳು ಬರ್ತಿಲ್ಲ. ಹೊಸ ಸಿನಿಮಾ ರಿಲೀಸ್ ಮಾಡಿದ್ರೆ ಓಡ್ತಿಲ್ಲ. ನಾನು ಹೇಳ್ದಂಗೆ ಅವಾಗಲೇ ನಿಮ್ಗೆ ಹೇಳಿದ್ರೆ ಆ ಥರ ಆಗ್ತಾ ಇದೆ. ಬಟ್ ನೋಡೋಣ, ಮತ್ತೆ ಹಳೆ ಕಾಲ ಬರುತ್ತೆ, ಸಿನಿಮಾಗಳು ಗ್ಯಾರಂಟಿ ಓಡ್ತವೆ. ಥಿಯೇಟರ್ ಅಂತೂ ಯಾವತ್ತೂ ಕ್ಲೋಸ್ ಆಗಲ್ಲ. ಮತ್ತೆ ರೀಓಪನ್ ತುಂಬಾ ಥಿಯೇಟರ್ಗಳು ಈಗ ಆಗ್ತಿದೆ ನೋಡಿ. ಕಾಟಿರ ಸಿನಿಮಾ ಬಂದಾಗ್ಲಿಂದ ತುಂಬಾ ಥಿಯೇಟರ್ಗಳು ಓಪನ್ ಆಯ್ತು. ಕಾಟಿರ ಸಿನಿಮಾ ರಿಲೀಸ್ ಆದಾಗಲಿ, ಅದು ಕಾಂತಾರ. ಆಮೇಲೆ ಈ ನೋಡಿ, ಈಗ ಈ ವೀಕು ನಮ್ಮ ಇದು ಎಕ್ಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದೆಲ್ಲ ಬಂದು ಥಿಯೇಟರ್, ಇದು ಎಕ್ಕ ಸಿನಿಮಾಗೆ ಆಲ್ಮೋಸ್ಟ್ ನಾನು ನೋಡಿದೆ, ಇದರಲ್ಲಿ ತುಂಬಾ ಥಿಯೇಟರ್ಗಳು ಸಿಕ್ಕಿದೆ. ಮತ್ತೆ ಅದನ್ನು ರೀಓಪನ್ ಆಗಿದೆ. ಏನ್ ಕ್ಲೋಸ್ ಏನಾಗಲ್ಲ. ಡಿವಿಲ್ ಅಂತ ಸಿನಿಮಾ ರಿಲೀಸ್ ಅಂತ ಇದೆ. ಅದು ಬಂದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಊಟ ಸಿಗುತ್ತೆ, ನಿರ್ಮಾಪಕರಿಗೆ ಸಹಾಯ ಆಗುತ್ತೆ. ಸರ್, ಈಗ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಹೊಸ ಆಕ್ಟರ್ಸ್ಗಳು ಬರ್ತಾನೆ ಇರ್ತಾರೆ. ಅದರಲ್ಲಿ ಎಸ್ಪೆಷಲಿ ಫೀಮೇಲ್ ಆಕ್ಟರ್ಸ್ಗಳಿಗೆ ಸೇಫ್ಟಿ ಯಾವ ತರ ಇದೆ? ಸೇಫ್ಟಿ ಅಂದ್ರೆ ಸರ್, ಮೊದಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆ ಥರ ಎಲ್ಲೂ ಕೆಟ್ಟದಾಗಲಿ ಆ ಥರ ಎಲ್ಲೂ ನಾವು ಕೇಳಿಲ್ಲ. ಹೌದು, ಈಗ ಈ ಜನರೇಷನ್ ಎಲ್ಲ ಬಹಳಷ್ಟು ನಾವು ಕೇಳ್ತಾ ಇದೀವಿ. ಅಲ್ಲಿ ಇಲ್ಲಿ ನ್ಯೂಸ್ ಅಲ್ಲಿ ನೋಡಿದಾಗ ಏನಪ್ಪ ಇದು, ನಾವು ವರ್ಕ್ ಮಾಡಿದಾಗ ನಮಗೆ ಏನಪ್ಪ ಈ ತರ ಎಲ್ಲ ಇದೆಯಾ ಅಂತ ನಾವು ಸಿಟ್ಟಲ್ಲಿ ಇರ್ತೀವಿ. ನಮ್ಮ ಕೆಲಸ ಆಯ್ತು, ನಮ್ಗೆ ಮುಗಿತು, ನಾವು ಬರ್ತೀವಿ. ಆದ್ರೆ ಆಮೇಲೆ ಅದು ಏನೇನಾಗುತ್ತೆ ನಮಗೆ ಗೊತ್ತಿಲ್ಲ. ಆದ್ರೆ ಸೇಫ್ಟಿ ಅಂತೂ ಫೀಮೇಲಿಗೆ ಬಹಳ ಸೇಫ್ಟಿ ಅಂತೂ ಇದೆ. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರು ಯಾವ ತರ, ಯಾರ ಹತ್ರ, ಈಗ ನಾನು ನಿಮ್ಮ ಹತ್ರ ಯಾವ ತರ ಇರ್ತೀನಿ, ಹುಡುಗಿ ಈಗ ಬಾಯ್ಸ್ ಎಲ್ಲ ನಡೆಯುತ್ತೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಆದ್ರೆ ಫೀಮೇಲ್ ಅವ್ರ ಬೇರೆಯವ್ರ ಹತ್ರ ಯಾವ ತರ ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಅವ್ರ ಸೇಫ್ಟಿನ ಅವರೇ ನೋಡ್ಕೋಬೇಕು. ಈಗ ಸರ್, ಈಗ ಒಂದು ಫಿಲಮ್ ರಿಲೀಸ್ ಆದ್ಮೇಲೆ ಥಿಯೇಟರ್ಸ್ ಅಲ್ಲಿ ಮಾತ್ರ ಲಾಭ ಇದೆಯಾ, ಮತ್ತೆ ಅವ್ರಿಗೆ ಬೇರೆ ತರ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇದೆಯಾ? ಇಲ್ಲ, ಬೇರೆ ತರ ಅಂದ್ರೆ OTT. ಈಗ ನಿಮ್ ಸಿನಿಮಾ ಬಜೆಟ್ ಮೇಲೆ ಡಿಪೆಂಡ್. ನಿಮ್ಗೆ ಸಿನಿಮಾ ಬಜೆಟ್ ಒಳ್ಳೆ ಹೆಸರಾಗಿದೆ, ಟಾಕ್ ಆಗಿದೆ ಅಂದ್ರೆ ನಿಮ್ಗೆ ಅಮೆಝಾನ್ ಪ್ರೈಮ್ ಇದ್ರಲ್ಲೆಲ್ಲ ಪರ್ಚೇಸ್ ಆಗುತ್ತೆ. ಬಟ್ ಸಿನಿಮಾ ನಮ್ ಲೋ ಬಜೆಟ್ ಒಂದಷ್ಟು ಮಟ್ಟಿಗೆ ಓಡ್ತು ಅಂದ್ರೆ ನಿಮ್ಗೆ OTT ಎಲ್ಲ ಪರ್ಚೇಸ್ ಆಗುತ್ತೆ. ಅದಾದ್ಮೇಲೆ ನಮಗೆ ಹಿಂದಿ ಡಬ್ಬಿಂಗ್ ರೇಟ್ಸ್ ಹೋಗುತ್ತೆ, ಅಲ್ಲಿ ಇಲ್ಲಿ ಡಬ್ಬಿಂಗ್ ರೇಟ್ಸು, ತೆಲುಗು, ಈ ತರದ್ದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಇನ್ಕಮ್ ಇದೆ. ಅಂದ್ರೆ ಒಂದು ಫಿಲಮ್ ಮಾಡಿದ್ರೆ ಅದು ಥಿಯೇಟರ್ ಅಲ್ಲಿ ಮಾತ್ರ ಅಲ್ಲ, ಬೇರೆ ಸೋರ್ಸ್ ಆಡಿಯೋ ರೈಟ್ಸ್ ಸೇಲ್ ಆಗುತ್ತಾ? ಹೌದು, ಆಗುತ್ತೆ. ನಾನು ಹೇಳಿದ್ನಲ್ಲ, ಸಿನಿಮಾ ಒಂದು ಸಾಂಗ್ ಯಾವ್ದೋ ಒಂದು ಹೈಲೈಟ್ ಆದ್ರೆ ನಿಮ್ಗೆ ಎಲ್ಲದಕ್ಕೂ ಅನುಕೂಲನೇ. ಆದ್ರೆ ಏನು ನಿಮಗೆ ಸಿನಿಮಾದಲ್ಲಿ ಏನು ಕಂಟೆಂಟ್ ಹೋಗ್ತಿಲ್ಲ, ರೀಚ್ ಆಗ್ತಿಲ್ಲ ಅಂದಾಗ ಕಷ್ಟ ಇದೆ. ಸರ್, ಈಗ ಒಂದು ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ಕೆ ಎಷ್ಟೊಂದು ಜನಗಳು ಇರ್ತಾರೆ, ಆಕ್ಟರ್ಸ್ ಇರ್ತಾರೆ. ಅವರು ಒಂದೊಂದು ಟೈಮಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ಮನೆಗೆ ಹೋಗೋಕ್ಕಾಗಲ್ಲ, ಶೂಟಿಂಗೇ ಬೇರೆ ಕಡೆ ಇರುತ್ತೆ, ಸೆಟ್ 15 days 20 days ಇರುತ್ತೆ. ಮನೇಲಿ ಯಾವ ತರ ಸ್ಟ್ರಗಲ್ ಇರುತ್ತೆ ಸರ್? ಅವ್ರು ಯಾವ ತರ ಫ್ಯಾಮಿಲಿನ ಹ್ಯಾಂಡ್ಲ್ ಮಾಡ್ತಾರೆ? ಸ್ಟ್ರಗಲ್ ಭಾಳ ಇರುತ್ತೆ ಬಿಡಿ ಸರ್. ಈಗ ಹೊಸಬ್ರು ನಾವು ಆಕ್ಟಿಂಗ್ ಏನೋ ಚಾನ್ಸ್ ಸಿಕ್ಕಿದೆ ಅಂತ ಹೋದಾಗ ನಮಗೆ ಅಲ್ಲಿ ಪೇಮೆಂಟ್ ಭಾಳ ಕಡಿಮೆ ಇರುತ್ತೆ. ಆಮೇಲೆ ಯಾವುದೋ ಒಂದು ಸಿಕ್ತಾಗ ತಿಂಗ್ಳಿಗೆ ಒಂದು 10 ದಿನ 12 ದಿನ ಈ ಥರ ಶೂಟಿಂಗ್ ಇರುತ್ತೆ ಅಷ್ಟೇ. ಬಿಟ್ಟರೆ ಇನ್ನು ಜಾಸ್ತಿ ದಿನ ನಮಗಿರಲ್ಲ, ನಮಗೆ ಬೇರೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಕಡೆಯಿಂದ ಭಾಳ ಟಾರ್ಚರ್ ಅಂತ ಇರುತ್ತೆ. ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದಾಗಿ ಈಗ ಬೇರೆ ಕಡೆ ಈಗ ಶೂಟಿಂಗ್ ಅಂತ ಬಂದಾಗ ಮನೇಲಿ ಕ್ವಶನ್ ಮಾಡ್ತಾರೆ, ಶೂಟಿಂಗ್ ಇಂದ ಯಾವಪ್ಪ ಏನ್ ಸೋರ್ಸ್ ಇದೆ ನಿನಗೆ ಅಂತ ಹೊಸಬ್ರಿಗೆ ನಾನು ಹೇಳ್ತೀನಿ ಈಗ ಬಂದಿರೋರ್ಗೆ. ಸೊ ಏನಾರ ಒಂದು ಹೈಲೈಟ್ ಆಗೋವರೆಗೂ ನಮಗೆ ಅದರಿಂದ ಇಂಡಸ್ಟ್ರಿಯಿಂದ ಇನ್ಕಮ್ ಬರೋವರೆಗೂ ಕಷ್ಟನೇ. ಅವ್ರಿಗೆಲ್ಲ ಏನ್ ಪೇಮೆಂಟ್ ಸಿಗುತ್ತೆ?
ಇರುತ್ತೆ ಸರ್ ಅವ್ರಿಗೆ ಸೀರಿಯಲ್ಸ್ ಅಲ್ಲೆಲ್ಲ ತುಂಬಾ ಇರುತ್ತೆ, 1,000 ಈ ತರ ಎಲ್ಲ ಇರುತ್ತೆ ಪರ್ ಡೇ. ಅಂದ್ರೆ ಅವ್ರಿಗೇನು ಮನೇಲಿ ಏನು ಪ್ರಾಬ್ಲಮ್ ಇಲ್ಲ, ಮನೆಗೆ ಅವರು ಆರಾಮಾಗಿ ಅವರು ಮನೇನ ನಡೆಸ್ಕೊಳ್ಳೋಷ್ಟು ಅವ್ರಿಗೆ ಪೇಮೆಂಟ್ ಅಂತೂ ಇದ್ದೇ ಇರುತ್ತೆ. ಆ ತರ ಎಲ್ಲೂ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಇಂದ ವರ್ಕ್ ಮಾಡ್ತಿದ್ದೀನಲ್ಲ, ಸೆಟ್ ವರ್ಕು ಆಮೇಲೆ ಮೇಕಪ್ ಡಿಪಾರ್ಟ್ಮೆಂಟು ಅದೆಲ್ಲ ಪೇಮೆಂಟ್ ಚೆನ್ನಾಗಿ ಕೊಡ್ತಾರೆ. ನೀವೀಗ ಮೆನ್ಷನ್ ಮಾಡಿ ಹೇಳಿದ್ರಿ ಸೀರಿಯಲ್ ಅಂತ, ಬಟ್ ನಾನು ಮೂವಿಲಿ ಕೇಳ್ತಾ ಇದ್ದೀನಿ, ಮೂವಿಲಿ ಯಾವ ತರ ಇರುತ್ತೆ? ಅದನ್ನ ಈಗ ಒಂದು ಮೂವಿ ಜಾಸ್ತಿ ಇರುತ್ತೆ. 30 ದಿವಸ 40 ದಿವಸಕ್ಕೆ ಈಗ ಅವ್ರ ಬಜೆಟ್ ಮೇಲೆ ಡಿಪೆಂಡ್. ಬಜೆಟ್ ಮೇಲೆ ಈಗ ಅವರು ಒಂದು ಸಣ್ಣ ಬಜೆಟ್ ಅಲ್ಲಿ ಮಾಡ್ತಾರೆ ಅಂದ್ರೆ ಸಣ್ಣದಾಗಿರುತ್ತೆ. ಈಗ ಹೈ ಬಜೆಟ್ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ. ಆಮೇಲೆ ನಿಮ್ಗೆ ಯಾವತ್ತಾದ್ರೂ ಆ ತರ ಪೇಮೆಂಟ್ ಇಸ್ಕೊಂಡ್ರೆ ನೀವು ಬಂದಿರೋದು ಇದೆಯಾ? ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಟ್ಟಿನಲ್ಲಿ ಇಸ್ಕೊಂಡಿರ್ಲಿಲ್ಲ ಸರ್, ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ. ಹೌದು. ಈಗ ನಾವು ಹೆಂಗ್ ಕೇಳೋದು, ಅಲ್ಲಿ ವೀಕ್ಲಿ ಪೇಮೆಂಟ್ ಸೀರಿಯಲ್ ಸ್ಟಾರ್ಟಿಂಗ್ ಇದ್ದಾಗ ವೀಕ್ಲಿ ಪೇಮೆಂಟ್ ಕೊಡ್ತಿದ್ರು. ಸೊ ಅವಾಗ ನಾನು ಒಂದಷ್ಟು ದಿನ ವೀಕ್ಲಿ ಅಂತ ತಿಂಗಳಿಗೆ ಅಂತ್ಕೊಂಡು ನಮಗೆ ಗೊತ್ತಿಲ್ಲದಲ್ಲೇ ನಾವು ಎಡವಟ್ ಮಾಡ್ಕೊಂಡು ಇಸ್ಕೊಂಡಿರ್ಲಿಲ್ಲ. ಬಟ್ ಇತ್ತು, ಪೇಮೆಂಟ್ ಇತ್ತು. ಇರ್ಫಾನ್ ಸರ್, ನೀವು ತುಂಬಾನೇ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದೀರಾ ಕನ್ನಡ ಫಿಲಂ ಇಂಡಸ್ಟ್ರಿ ಬಗ್ಗೆ. ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತೆ ನಮ್ಮ ಪಬ್ಲಿಕ್ ಸ್ಟೋರಿನ ಸಪೋರ್ಟ್ ಮಾಡಬೇಕು. ನಿಮ್ಮ ಪ್ರೋತ್ಸಾಹನೇ ನಮ್ಮ ಶಕ್ತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.